ಹೌದು, ಇವತ್ತು ತಾವು ನೋಡ್ಬೋದು. ಇವತ್ತು ಎಲ್ಲರೂ ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತ ಹೇಳಿ ನಂಜುಂಡಪ್ಪ ಅವರು ವರದಿ ಆಗಿದ ಪ್ರಕಾರ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇವತ್ತು ಹಿಂದುಳಿದಂಥ ತಾಲೂಕಲ್ಲಿ ಇವತ್ತು ಕೃಷಿನೇ ನಂಬ್ಕೊಂಡು ಇರೋಂಥ ಜನದಲ್ಲಿ ಇವತ್ತು ನಮ್ಮ ಅನಿಲ್ ಚಿಕ್ಕಮದು ಸಾಹೇಬರು ಪರಿಶಿಷ್ಟ ಪಂಗಡದಿಂದ ಒಬ್ಬರು ಆಯ್ಕೆಯಾಗಿ ಹೋಗಿದ್ದಾರೆ ಅನ್ನೋದು ಈ ತಾಲೂಕಿನ ಹೆಮ್ಮೆ ಅಂತ ಹೇಳ್ತೀನಿ. ಮತ್ತು ರೈತಾಪಿ ವರ್ಗದವ್ರಿಗೆ ಅತ್ಯಂತ ಸಂತೋಷ ಸುದ್ದಿ ಅಂತಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ ಆಗ್ತಾರೆ. ಯಾಕಂದರೆ ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ SC ST ಜನಾಂಗದ ಪರವಾಗಿ ದನಿ ಎತ್ತಂಥ ಏಕೈಕ ಧೀಮಂತ ನಾಯಕರಲ್ಲಿ ಚಿಕ್ಕಮದು ಸಾಹೇಬರು ಕೂಡ ಒಬ್ಬರು, ಹಾಗೆ ಧ್ರುವಣ್ಣ ಸಾಹೇಬರು ಕೂಡ ಇದ್ದರು. ಅಂಥದ್ರಲ್ಲಿ ಇವತ್ತು ಅವರ ಅನುಪಸ್ಥಿತಿಲಿ ಅವರ ಆಶೀರ್ವಾದಗಳೊಂದಿಗೆ ಇವತ್ತು ನಮ್ಮ ಅನಿಲ್ ಚಿಕ್ಕಮದು ಸಾಹೇಬರು ಆಗಿದ್ದಾರೆ. ಅದೊಂದು ಭಾಳ ಸಂತೋಷಕರ ವಿಚಾರ. ಖಂಡಿತ ಇವರು ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಯಾವ ರೀತಿ ಆ ಭಾಗದಲ್ಲಿದ್ದಾರೋ ಆ ರೀತಿ ಈ ಭಾಗದಲ್ಲೂ ಕೂಡ ಆಗ್ತಾರೆ. ಮತ್ತು ಅವ್ರಿಗೆ ಪಾರ್ಟಿ ಕಟ್ಟೋದ್ರಿಂದ ತುಂಬ ಅನುಕೂಲ ಆಗಲಿ ಅಂತಂತೇಳಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರು ಕೂಡ ಅದನ್ನು ನಿಭಾಯಿಸೋಂಥ ಏಕೈಕ ಕೆಪಾಸಿಟಿ ಇರೋದು ನಮ್ಮ ಶಾಸಕರಿಗೆ ಅಂತಂತೇಳಿ ಹೆಮ್ಮೆಯಿಂದ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.